Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew chapter 12 verse 6. I tell you that there is something here greater than the temple. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 6ನೇ ವಚನ. ಇಲ್ಲಿ ದೇವಾಲಯಕ್ಕಿಂತ ಹೆಚ್ಚಿನವನು ಇದ್ದಾನೆಂದು ನಿಮಗೆ ಹೇಳುತ್ತೇನೆ. ಹೌದು, ಇಲ್ಲಿ ಇವತ್ತು ದೇವರು ನಮಗೆ ತಿಳಿಸ್ತಾ ಇರುವಂಥ ವಾಕ್ಯ, ದೇವಾಲಯಕ್ಕಿಂತ ಹೆಚ್ಚಿನವನು ಇಲ್ಲಿದ್ದಾನೆ ಎಂಬುದಾಗಿ. ಯಾರು ಈತನೋ? ದೇವಾಲಯಕ್ಕಿಂತ ಹೆಚ್ಚಿನವರು ಯಾರಾಗಿದ್ದಾರೆ? ಹೌದು ನನ್ನ ಪ್ರಿಯ ದೇವಜನರೇ, ಈತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಈತನೇ ನನಗಾಗಿ ನಿನಗಾಗಿ ಈ ಲೋಕದಲ್ಲಿ ಜನಿಸಿ ಬಂದಿದ್ದಾರೆ. ನನಗಾಗಿ ನಿನಗಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿರುವಂಥ ಯೇಸು ಕ್ರಿಸ್ತನೇ ಈತನಾಗಿದ್ದಾನೆ. ತನ್ನ ಸ್ವಂತ ರಕ್ತವನ್ನು ಚೆಲ್ಲಿ ನನ್ನನ್ನು ನಿನ್ನನ್ನು ಕೊಂಡುಕೊಂಡ ಆತನೇ ಈತನಾಗಿದ್ದಾನೆ. ನಮ್ಮ ಕರ್ತನು ದೊಡ್ಡವನಾಗಿದ್ದಾನೆ. ನಮ್ಮ ಕರ್ತನು ಯೌವನನಿಗಿಂತಲೂ ದೊಡ್ಡವನಾಗಿದ್ದಾನೆ. ಹೌದು, ಆತನು ಅರಸನಾದ ಸೊಲೊಮೋನನಿಗಿಂತಲೂ ದೊಡ್ಡವನು. ಆತನು ದೇವಾಲಯಕ್ಕಿಂತಲೂ ದೊಡ್ಡವನಾಗಿದ್ದಾನೆ. ಅರಸನಾದ ಸೊಲೊಮೋನನು ದೇವರ ಮಹಿಮೆಗಾಗಿ ದೇವಾಲಯವನ್ನು ಕಟ್ಟಬೇಕೆಂಬುದಾಗಿ ಆಲೋಚನೆ ಮಾಡಿದ್ದನು. ಆದುದರಿಂದ 2ನೇ ಪೂರ್ವಕಾಲ ವೃತ್ತಾಂತ 2ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅವನು ಈ ರೀತಿ ಹೇಳ್ತಾನೆ, ನಮ್ಮ ದೇವರು ಎಲ್ಲ ದೇವರುಗಳಿಗಿಂತ ದೊಡ್ಡವನು ಎಂಬುದಾಗಿ. ನಾನು ಕಟ್ಟಿಸುವ ಆಲಯವು ದೊಡ್ಡದಾಗಿರಬೇಕು. ಹೌದು, ಕರ್ತನಿಗಾಗಿ ಅರಸನಾದ ಸೊಲೊಮೋನನು ದೇವಾಲಯವನ್ನು ಕಟ್ಟುತ್ತಾ ಇದ್ದಾನೆ. ಆ ಒಂದು ಸಂದರ್ಭದಲ್ಲಿ ಈ ರೀತಿ ಹೇಳ್ತಾ ಇದ್ದಾನೆ, ಎಲ್ಲ ದೇವರುಗಳಿಗಿಂತ ನನ್ನ ಕರ್ತನು ದೊಡ್ಡವನಾಗಿದ್ದಾನೆ. ಆದುದರಿಂದ ಆತನಿಗಾಗಿ ನಾನು ಕಟ್ಟಿಸುವಂತಹ ಈ ಆಲಯವು ಬಹಳ ದೊಡ್ಡದಾಗಿರಬೇಕು ಎಂಬುದಾಗಿ. ಅರಸನಾದ ಸೊಲೊಮೋನನು ಬೆಳ್ಳಿಯನ್ನು ಬಂಗಾರವನ್ನು ಬಳಸಿ ದೇವಾಲಯವನ್ನು ಕಟ್ಟಿ ಪೂರ್ತಿಗೊಳಿಸಿದನು. ಆ ದೇವಾಲಯ ಬಹು ಜನರಿಗೆ ಆಕರ್ಷಣೆ ಮಾಡಿತ್ತು. ಇಸ್ರಾಯೇಲರೆಲ್ಲರೂ ಒಂದುಗೂಡಿ ಕಟ್ಟಿರ್ತಕ್ಕಂಥ ಏಕೈಕ ದೇವಾಲಯ ಈ ದೇವಾಲಯವಾಗಿತ್ತು. ಹಬ್ಬದ ದಿನಗಳಲ್ಲಂತೂ ದೇವಾಲಯವು ಜನಸಂದಣಿಯಿಂದ ಕಿಕ್ಕಿರಿಯುತ್ತಾ ಇತ್ತು. ಆದರೆ ವ್ಯಾಪಾರಸ್ಥರು ಈ ದೇವಾಲಯವನ್ನು ಕಲುಷಿತಗೊಳಿಸಿದರು. ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರ ಮಂದಿರವಾಗಬೇಕಾಗಿದ್ದ ಈ ಆಲಯ ಕಳ್ಳರ ಗವಿಯಾಗಿತ್ತು ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ದೇವಾಲಯಕ್ಕಿಂತ ದೊಡ್ಡವನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ನಿನ್ನೊಂದಿಗಿದ್ದಾನೆ. ನೀನು ದೇವರ ಆಲಯವಾಗಿದ್ದೆ ಎಂಬುದಾಗಿ 1 ಕೊರಿಂಥ್ಯ 3:16 ನಾವು ನೋಡುತ್ತೇವೆ. ನಮ್ಮ ಕರ್ತನು ನಿನ್ನಲ್ಲಿ ವಾಸ ಮಾಡಲಿಕ್ಕೆ ಬಯಸುವಾತನಾಗಿದ್ದಾನೆ. ನಿನ್ನನ್ನು ದೇವರ ಆಲಯ ಎಂಬುದಾಗಿ ಕರೆಯುತ್ತಾ ಇದ್ದಾರೆ. ಹೀಗಿರುವಾಗ ನೀನು ದೇವರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕಲ್ಲವಾ? ಯಾರ್ಯಾರು ದೇವರ ಮಾರ್ಗದರ್ಶನವನ್ನು ಕೋರಿ ಆತನ ಬಳಿಗೆ ಬರ್ತಾರೋ ಅವರೆಲ್ಲರ ಜೊತೆ ನಮ್ಮ ಯೇಸು ಸ್ವಾಮಿ ವಾಸಿಸುತ್ತಾರೆ. ನನ್ನ ಪ್ರಿಯ ದೇವ ಮಗುವೆ, ನಿನ್ನ ಜೀವಿತದಲ್ಲಿ ಇವತ್ತು ಯಾವುದು ವಿಗ್ರಹವಾಗಿದೆ? ನೀನು ಯಾವುದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಿ? ದೇವರಿಗಿಂತಲೂ ಪ್ರಾಮುಖ್ಯವಾದ ಯಾವುದೇ ಸಂಗತಿ ನಿನ್ನ ಬಳಿ ಇರುವುದಾದರೆ ಅದು ವಿಗ್ರಹವಾಗಿ ರೂಪುಗೊಳ್ಳುತ್ತದೆ. ಕೆಲವರಿಗೆ ಹಣ ವಿಗ್ರಹವಾಗಿರ್ತದೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ಕರ್ತನು ನಿನ್ನ ಹೃದಯದಲ್ಲಿ ವಾಸಿಸಲಿಕ್ಕೆ ಬಯಸ್ತಾ ಇದ್ದಾರೆ. ನಿನ್ನನ್ನು ತನ್ನ ಆಲಯವನ್ನಾಗಿ ಮಾಡಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದಾರೆ. ದೇವಾಲಯಕ್ಕಿಂತ ಹೆಚ್ಚಿನವನು ನಿನ್ನ ಬಳಿ ಇದ್ದಾರೆ. ಆತನನ್ನು ಇವತ್ತು ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ನಿನ್ನ ಹೃದಯದೊಳಗೆ ಸ್ವೀಕರಿಸಿಕೊಳ್ಳುತ್ತೀಯಾ? ಇಂದೇ ನೀನು ಕ್ರಿಸ್ತನ ಬಳಿ ಬಂದು ಪ್ರಾರ್ಥನೆ ಮಾಡುವುದಾದರೆ ಆತನು ಖಂಡಿತವಾಗಿಯೂ ನಿನ್ನ ಹೃದಯದಲ್ಲಿ ಬಂದು ವಾಸಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಮ್ಮ ಕರ್ತನೆ, ನಮ್ಮ ಯೇಸುವೆ, ನಿನಗೆ ಸ್ತೋತ್ರ ಉಂಟಾಗಲಿಯಪ್ಪ. ನೀನು ನಮ್ಮ ಹೃದಯದಲ್ಲಿ ವಾಸಿಸಲಿಕ್ಕೆ ಇಷ್ಟಪಡುತ್ತೆ ಕರ್ತನೆ. ನೀನು ಎಲ್ಲರಿಗಿಂತಲೂ ದೊಡ್ಡ ದೇವರಾಗಿದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರ. ನೀನು ನಮ್ಮ ಮಧ್ಯದಲ್ಲಿ ಇಳಿದು ಬಂದು ನಮಗಾಗಿ ನರಾವತಾರ ಎತ್ತಿ ಭೂಲೋಕದಲ್ಲಿ ಜನನವಾಗುವಂತೆ ಕರ್ತನೆ ನೀನು ಇಳಿದು ಬಂದಿದ್ದಿ ಸ್ವಾಮಿ. ಅದಕ್ಕಾಗಿ ನಿನ್ನನ್ನು ವಂದಿಸ್ತೇವೆ ಕರ್ತನೆ. ಈ ಕ್ರಿಸ್ಮಸ್ ದಿನಮಾನಗಳಲ್ಲಿ ನಾವೆಲ್ಲರೂ ನಿನ್ನನ್ನೇ ಕಂಡುಕೊಳ್ಳುತ್ತೇವೆ, ನಿನ್ನ ಹತ್ತಿರ ಬರುತ್ತೇವೆ, ನಿನ್ನ ಪಾದದ ಸನ್ನಿಧಿಯಲ್ಲಿ ಬಂದಿದ್ದೇವೆ ಸ್ವಾಮಿ. ನಿನಗೇ ಮೊರೆ ಇಡ್ತಾ ಇದ್ದೇವೆ ಕರ್ತನೆ. ನಮ್ಮ ಹೃದಯವನ್ನು ನಿನಗಾಗಿ ತೆರೆಯುತ್ತಾ ಇದ್ದೇವೆ ದೇವ. ನೀನು ನಮ್ಮ ಹೃದಯದಲ್ಲಿ ಬಾಪ.
ನಮ್ಮ ಹೃದಯದ ರಾಜನು ನೀನಾಗಿರಪ್ಪ. ನಮ್ಮೆಲ್ಲರನ್ನ ಕರುಣಿಸು ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಿ ಎಲ್ಲರ ಜೀವಿತದಲ್ಲಿ ಹೆಚ್ಚಿನ ಆಶೀರ್ವಾದಗಳನ್ನು ಕೂಡಿಸಬೇಕಾಗಿ ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.